ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸಿ 8th ಸ್ಟ್ಯಾಂಡರ್ಡ್ ನಿಮ್ಮ ನ್ಯೂ ಟೆಕ್ಸ್ಟ್ ಬುಕ್ಕಲ್ಲಿ 5th ಲೆಸನ್ನು ಕನ್ಸರ್ವೇಷನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಇದು ಸೆಕೆಂಡ್ ಸೆಮ್ಮಿಗೆ ಸ್ಟಾರ್ಟ್ ಆಗುತ್ತೆ. ಸಿ ವಾಟ್ ಈಸ್ ದ ಮೀನಿಂಗ್ ಆಫ್ ಕನ್ಸರ್ವೇಷನ್? ಕನ್ಸರ್ವೇಷನ್ ಅಂದರೆ ಸಂರಕ್ಷಣೆ. ಏನು ಕನ್ಸರ್ವೇಷನ್ ಅಂದರೆ ರಕ್ಷಿಸೋದು, ಸಂರಕ್ಷಿಸೋದು, ರಕ್ಷಣೆ ಮಾಡೋದು. ಏನನ್ನ? ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್, ಸಸ್ಯ ಮತ್ತು ಪ್ರಾಣಿಗಳನ್ನು ಸಂರಕ್ಷಣೆ ಮಾಡೋದು. ವೈ ವಿ ಕನ್ಸರ್ವ್ ದ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್? ಫಸ್ಟ್ ಆಫ್ ಆಲ್, ನಾವು ಏನಕ್ಕೋಸ್ಕರ ಸಸ್ಯಗಳನ್ನ ಮತ್ತು ಪ್ರಾಣಿಗಳನ್ನ ಏಕೆ ಕಾಪಾಡಬೇಕು, ಯಾಕೆ ರಕ್ಷಣೆ ಮಾಡಬೇಕು, ಏನು ಯೂಸ್ ನಮ್ಗೆ ಅವುಗಳಿಂದ? ಹಬ್ಬ ಅಂದರೆ ಸಸ್ಯಗಳಿಂದ ಬೆಳೆ ಬೆಳ್ಕೊಳ್ತೀವಿ, ಪ್ರಾಣಿಗಳನ್ನ ಕೆಲವರು ತಿನ್ನೋದಕ್ಕೆ ಬಳಸ್ತಾರೆ, ಇನ್ನು ಕೆಲವೊಂದು ಪರ್ಪಸ್ಗೆ. ಇತ್ತೀಚೆಗೆಲ್ಲ ಮಿಷಿನ್ಸೇ ಬಂದಿದೆ. ಮತ್ತು ವೈ ವಿ ನೀಡ್ ಟು ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್? ಯಾಕೆ ಬೇಕು ಅವುಗಳನ್ನ? ಯಾಕೆ ನಾವು ಸಂರಕ್ಷಣೆ ಮಾಡಬೇಕು? ಫಸ್ಟ್ ಆಫ್ ಆಲು, ಹ್ಯೂಮನ್ ಆಲ್ಸೋ ಒನ್ ಆಫ್ ದಿ ಅನಿಮಲ್. ಮನುಷ್ಯನೂ ಒಬ್ಬ ಪ್ರಾಣಿನೇ. ನಮಗೆ ಎಷ್ಟು ಹಕ್ಕಿದೆಯೋ ಭೂಮಿ ಮೇಲೆ ಬದುಕೋಕೆ, ಅಷ್ಟೇ ಸಮ ಪ್ರಮಾಣದ ಹಕ್ಕು ಮತ್ತು ಅವುಗಳಿಗೆ ಎಲ್ಲ ಥರದ ಸಸ್ಯಗಳು, ಎಲ್ಲ ಥರದ ಪ್ರಾಣಿಗಳಿಗೂ ಭೂಮಿ ಮೇಲೆ ಬದುಕುವಂತಹ, ಜೀವಿಸುವಂತಹ, ಅವುಗಳು ಎಲ್ಲ ಕಡೆ ಚಲಿಸುವಂತಹ ಅರ್ಹತೆ ಇದೆ. ನಾವು ಹೇಗೆ ಭೂಮಿ ಮೇಲಿದ್ದೀವೋ ಎಲ್ಲ ಪ್ರಾಣಿ ಪ್ರತಿಯೊಂದು ಜೀವಕ್ಕೂ, ಪ್ರತಿಯೊಂದು ಸಣ್ಣ ಒಂದು ಉಳುವಿಗೂ, ಪ್ರತಿಯೊಂದು ಜೀವರಾಶಿಗೂ ಈ ಭೂಮಿ ಮೇಲೆ ಬದುಕುವಂತಹ, ಜೀವಿಸುವಂತಹ, ತನ್ನ ಸಂತಾನವನ್ನು ಹೆಚ್ಚು ಮಾಡಿಕೊಳ್ಳುವಂತಹ ಹಕ್ಕಿದೆ. ಕೇವಲ ಮನುಷ್ಯನಿಗೆ ಮಾತ್ರ ಅಲ್ಲ, ಭೂಮಿಯ ಪ್ರತಿಯೊಂದು ಭಾಗವನ್ನು ಆವರಿಸಿಕೊಂಡು ತಾನೇ ಎಲ್ಲ ಕಡೆ ಇರಬೇಕು, ತನಗೇ ಎಲ್ಲ ಸಿಗಬೇಕು. ಭೂಮಿಯ ಪ್ರತಿಯೊಂದು ಸಸ್ಯರಾಶಿಯನ್ನು ಬಳಸ್ಕೊಳ್ತಾನೆ, ಪ್ರಾಣಿಗಳನ್ನ ಬಳಸ್ಕೊಂಡು ತಿಂತಾನೆ, ಬೇಟೆಯಾಡ್ತಾನೆ, ಅವುಗಳ ಉಪಯೋಗವನ್ನು ಪಡ್ಕೋತಾನೆ. ಆದರೆ ಅವುಗಳ ಸಂತಾನ, ಅವುಗಳ ಬೆಳವಣಿಗೆಗೆ, ಅವುಗಳ ವಾಸಸ್ಥಾನಕ್ಕೆ ಬೇಕಾದಷ್ಟು ಜಾಗ, ಅರಣ್ಯ ಇವುಗಳನ್ನು ಮಾತ್ರ ಒದಗಿಸೋಲ್ಲ. ಆದರೆ ಅವುಗಳಿಂದ ಸಾಕಷ್ಟು ಉಪಯೋಗಗಳನ್ನ, ಔಷಧೀಯ ಗುಣಗಳನ್ನ ಸಸ್ಯಗಳಿಂದ ಇರ್ಬೋದು, ಪ್ರಾಣಿಗಳಿಂದ ಇರ್ಬೋದು, ಅವುಗಳಿಂದ ಸಿಗ್ತಕ್ಕಂಥ ಉತ್ಪನ್ನಗಳನ್ನು ಯಥೇಚ್ಛವಾಗಿ ತನಗೆ ಇಚ್ಛೆ ಬಂದ ಹಾಗೆ ಬಳಸ್ಕೊಳ್ತಿದ್ದಾನೆ ಅಲ್ವಾ? ಹಾಗೆ ಬಳಸ್ಕೊಳ್ಳೋಕೆ ಬೇಕಲ್ಲ, ಅದಕ್ಕಾದರೂ ಅವುಗಳನ್ನ ರಕ್ಷಣೆ ಮಾಡಬೇಕಲ್ವ? ಆ ಒಂದು ಕನಿಷ್ಠ ಕನಸನ್ನಿಂದನಾದರೂ ಅಟ್ಲೀಸ್ಟ್ ಹೋಗಲಿ, ತನ್ನ ಉಪಯೋಗಕ್ಕಾದರೂ. ಅದು ಧರ್ಮ ಅಲ್ಲ, ಆದರೂ ಸಹ ಏನು, ಅವುಗಳನ್ನ ರಕ್ಷಣೆ ಮಾಡೋದು ಪರಿಸರಕ್ಕೆ, ಮೇಯ್ನಾಗಿ ಎನ್ವಿರಾನ್ಮೆಂಟ್, ನಮ್ಮ ಈ ಭೂಮಂಡಲದ ಮೇಲೆ ಇರ್ತಕ್ಕಂಥ ಈ ಪರಿಸರ ಇದೆಯಲ್ಲ, ನಮಗಿಂತ ಹೆಚ್ಚಿನ ಅವಶ್ಯಕತೆ ಈ ಪರಿಸರಕ್ಕೆ. ಈ ಭೂಮಿಗೇನು ಸಸ್ಯ ಮತ್ತು ಪ್ರಾಣಿಗಳ ಅವಶ್ಯಕತೆ ಇದೆ. ಭೂಮಿಗೆ ಮನುಷ್ಯ ಇಲ್ಲದೆ ಹೋದರೂ ಭೂಮಿ ಉಳಿಬೋದೇನ? ಯಥೇಚ್ಛವಾಗಿ ಸಸ್ಯಗಳು, ಕಾಡು, ಪ್ರಾಣಿ ಇದ್ದರೆ ಭೂಮಿ ಇರುತ್ತೆ, ಮನುಷ್ಯನೇನು ಅವಶ್ಯಕತೆ ಇಲ್ಲ. ಆಯಿತಾ? ಸೊ ಹಾಗಾಗಿ ಯಾವ್ಯಾವುದಕ್ಕೆ, ಹಾಗಾದರೆ ನಾವು ಯಾವ ರೀತಿ ಅದನ್ನು ಉಪಯೋಗಿಸ್ಕೊಳ್ತೀವಿ, ಅವುಗಳ ಉಪಯೋಗವನ್ನು ತಿಳ್ಕೊಳ್ಳೋಣ. ಯಾಕೆ, ಏನಕ್ಕೋಸ್ಕರ ನಾವು ಸಂರಕ್ಷಣೆ ಮಾಡಬೇಕು? ಅಟ್ಲೀಸ್ಟ್ ಆ ಉಪಯೋಗದಿಂದನಾದರೂ ಅವುಗಳನ್ನು ರಕ್ಷಣೆ ಮಾಡುವಷ್ಟು ನಮಗೆ ಒಂದು ಜಾಗೃತಿ ಬರಲಿ ಅನ್ನೋದಕ್ಕೋಸ್ಕರ. ನೀವು ಪ್ರತಿಯೊಬ್ಬರು ಸ್ಟೂಡೆಂಟ್ಸು ಅಷ್ಟೇ ಯಥೇಚ್ಛವಾಗಿ ಸಸ್ಯಗಳನ್ನ ಬೆಳೆಸೋದು, ಪ್ರಾಣಿಗಳನ್ನ ಸಾಕೋದು, ಅಂದರೆ ಸಾಕೋದು ಇಲ್ಲ ಅಂದರೂ ಅವುಗಳನ್ನ ರಕ್ಷಿಸುವಂಥ ಕೆಲಸವನ್ನು ನೀವು ಸಹ ಮಾಡಬೇಕು. ಸಿ, ಇದರಲ್ಲಿ ನಿಮ್ಮ ಲೆಸನಲ್ಲಿ 5th ಲೆಸನ್ ಇದು. We saw in class 7 that Paheli and Bojai had visited the forest along with Professor Ahmad and Tibu. 7ನೇ ತರಗತಿಯಲ್ಲಿ ಪಹೇಲಿ ಮತ್ತು ಬೋಜಾಯಿ ಒಂದು ಅರಣ್ಯಕ್ಕೆ ಭೇಟಿ ನೀಡಿದ್ರಂತೆ. ಯಾರ ಜೊತೆ? ಅವರ ಪ್ರೊಫೆಸರ್, ಅವರ ಉಪನ್ಯಾಸಕರ ಜೊತೆ, ಅಹಮದ್ ಮತ್ತು ಟಿಬು ಎಂಬ ಅವರ ಲೆಕ್ಚರರ್ಸ್, ಪ್ರೊಫೆಸರ್ ಜೊತೆ ಒಂದು ಕಾಡಿಗೆ ಭೇಟಿ ನೀಡಿದ್ದನ್ನು ನೆನಪಿಸ್ಕೋತಾ ಇದ್ದಾರೆ. ದೇ ವರ್ ಈಗರ್ ಟು ಶೇರ್ ದೇರ್ ಎಕ್ಸ್ಪೀರಿಯನ್ಸಸ್ ವಿತ್ ದೇರ್ ಕ್ಲಾಸ್ಮೇಟ್ಸ್. ಅವರು ಫಾರೆಸ್ಟ್ಗೆ ಹೋಗಿದ್ರಲ್ಲ ಶಿಕ್ಷಕರ ಜೊತೆ, ಅದರ ಒಂದು ಅನುಭವವನ್ನು, ಆ ಫಾರೆಸ್ಟಲ್ಲಿ ಏನೇನು ನೋಡಿದ್ರು, ಯಾವ ಥರ ಇತ್ತು ಅರಣ್ಯ, ಕಾಡು ಅನ್ನೋದು, ಅಲ್ಲಿ ಯಾವ್ಯಾವ ಥರ ಪ್ರಾಣಿಗಳಿತ್ತು, ಏನೇನನ್ನು ನೋಡಿದ್ರು, ಅದನ್ನು ಅವರ ಕ್ಲಾಸ್ಮೇಟ್ಸ್ ಜೊತೆ, ಸ್ನೇಹಿತರ ಜೊತೆ, ಸಹಪಾಠಿಗಳ ಜೊತೆ ಈಗರ್ ಅಂದರೆ ತುಂಬ ಉತ್ಸುಕರಾಗಿರುವಂಥದ್ದು, ತುಂಬ ಉತ್ಸುಕರಾಗಿದ್ದಂತೆ ಅದರ ಅನುಭವವನ್ನು ಹಂಚ್ಕೊಳ್ಳೋದಕ್ಕೆ. ಅದರ್ ಚಿಲ್ಡ್ರನ್ ಇನ್ ದ ಕ್ಲಾಸ್ ವರ್ ಆಲ್ಸೋ ಈಗರ್ ಟು ಶೇರ್ ದೇರ್ ಎಕ್ಸ್ಪೀರಿಯನ್ಸಸ್ ಆಸ್ ಸಮ್ ಆಫ್ ದೆಮ್ ಹ್ಯಾಡ್ ವಿಸಿಟೆಡ್ ಭರತ್ಪುರ್
ಸ್ಯಾಂಚುರಿ. ಇನ್ನು ತರಗತಿಯಲ್ಲಿರ್ತಕ್ಕಂಥ ಬೇರೆ ಬೇರೆ ವಿದ್ಯಾರ್ಥಿಗಳು ಸಹ ಅವರು ಈಗ ನಾವುಗಳು ಅಷ್ಟೇ ಮನೆಯಿಂದ ಕೆಲವೊಂದು ಫಾರೆಸ್ಟ್ ಕಾಡುಗಳಿಗೆ ಹೋಗಿರ್ತೀವಿ, ಉದ್ಯಾನವನಗಳನ್ನ ನೋಡಿರ್ತೀವಿ ನಮ್ಮ ಮನೆಯವ್ರ ಜೊತೆನೆ. ಅವರು ಸಹ ಅವರ ಅನುಭವಗಳನ್ನು, ಅವ್ರು ಯಾವ ರೀತಿಯಾದ ಪಾರ್ಕನ್ನು ನೋಡಿದ್ದಾರೆ, ಉದ್ಯಾನವನವನ್ನು, ಫಾರೆಸ್ಟ್ನ ನೋಡಿದ್ದಾರೆ, ಅಥವಾ ಅರಣ್ಯಧಾಮವನ್ನು ನೋಡಿದ್ದಾರೆ. ಭರತ್ಪುರ ಎಂಬ ಕೆಲವೊಂದು ವಿದ್ಯಾರ್ಥಿಗಳು ಭರತ್ಪುರ್ನಲ್ಲಿರ್ತಕ್ಕಂಥ ಸ್ಯಾಂಚುರಿ ಅಲ್ಲಿಯ ಒಂದು ವನ್ಯಧಾಮಕ್ಕೆ ಭೇಟಿ ನೀಡಿರ್ತಾರೆ. ಅವರು ಸಹ ಅವರು ಸಹ ಶೇರ್ ಮಾಡ್ಕೊಳ್ಳೋದಕ್ಕೆ ಅವರು ಸಹ ಉತ್ಸುಕರಾಗಿದ್ದಾರೆ. ಸಮ್ ಅದರ್ಸ್ ಆ್ಯಡ್ ಯರ್ಡ್ ಅಬೌಟ್ ಕಾಜಿರಂಗ ನ್ಯಾಷನಲ್ ಪಾರ್ಕ್, ಲಕ್ನೋ. ಇನ್ನು ಕೆಲವರು ರಾಷ್ಟ್ರೀಯ ಉದ್ಯಾನವನ ಆದಂಥ ಕಾಜಿರಂಗ, ಲಕ್ನೋದಲ್ಲಿರ್ತಕ್ಕಂಥ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ನ್ಯಾಷನಲ್ ಪಾರ್ಕ್ಗೆ ಭೇಟಿ ನೀಡಿದ್ದಾರೆ. ಅವರು ಸಹ ಅವರ ಅನುಭವವನ್ನು ಹಂಚ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ, ಉತ್ಸುಕರಾಗಿದ್ದಾರೆ. ವೈಲ್ಡ್ ಲೈಫ್ ಸ್ಯಾಂಚುರಿ, ಗ್ರೇಟ್ ನಿಕೋಬಾರ್ ಬಯೋಸ್ಪಿಯರ್ ರಿಸರ್ವರ್ ಆ್ಯಂಡ್ ಟೈಗರ್ ರಿಸರ್ವರ್ ಎಕ್ಸೆಟ್ರಾ. ಇದಲ್ಲದೆ ಇನ್ನಿತರ ವನ್ಯಧಾಮಗಳಿದ್ದಾವೆ. ಅದರಲ್ಲಿ ಯಾವುದು ಜೀವಿಗಳ ಆವಾಸ ಸ್ಥಾನವಾಗಿರ್ತಕ್ಕಂತಹ ಕೆಲವೊಂದು ಗ್ರೇಟ್ ನಿಕೋಬಾರ್ ಬಯೋಸ್ಪಿಯರ್ ರಿಸರ್ವೈರ್ ಇರ್ಬೋದು, ಅಲ್ಲಿ ಕೆಲವೊಂದು ಟೈಗರ್ ರಿಸರ್ವೈರ್ಸ್, ಹುಲಿ ಸಂರಕ್ಷಿತ ಪ್ರದೇಶ, ಇನ್ನೂ ಕೆಲವು ವನ್ಯಧಾಮಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತೇಳಿ. ನೀವು ಸಹ ಈ ವಿಡಿಯೋ ನೀವು ಬಂಡೀಪುರ ನ್ಯಾಷನಲ್ ಪಾರ್ಕ್ಗೋ ಅಥವಾ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಕೆಲವೊಂದು ಈ ಬಿಹಾರ್ ಹಿಲ್ಸ್, ಬಿಳಿಗಿರಿ ರಂಗನ ಬೆಟ್ಟ ಇರ್ಬೋದು, ಬಂಡೀಪುರ ಇರ್ಬೋದು, ನಾಗರಹೊಳೆ ಇರ್ಬೋದು, ಅಥವಾ ಬ್ಯಾಂಗ್ಳೂರಿನಲ್ಲಿರ್ತಕ್ಕಂತಹ ಎಷ್ಟೊಂದು ಉದ್ಯಾನವನಗಳು, ಪಾರ್ಕ್ಗಳು, ಝೂ ಇರ್ಬೋದು, ಮೈಸೂರಿನಲ್ಲಿರ್ತಕ್ಕಂತಹ ಝೂ ಇದೆಯಲ್ಲ, ಅಲ್ಲಿ ಎಷ್ಟೊಂದು ಪ್ರಾಣಿಗಳನ್ನ ರಕ್ಷಣೆ ಮಾಡಿಟ್ಟಿದ್ದಾರೆ ಅಲ್ವಾ. ಈ ರೀತಿ ಯಾವುದಾದ್ರು ನೀವು ನೋಡಿದರೆ ನೀವು ಸಹ ನೆನಪು ಮಾಡ್ಕೊಳ್ಳಿ, ಅಲ್ಲಿ ಏನೇನೇನು ನೋಡಿರ್ತೀರಾ, ಯಾವ್ಯಾವ ಥರದ ಪ್ರಾಣಿಗಳಿತ್ತು. ಬನ್ನೇರುಘಟ್ಟ ಇರ್ಬೋದು, ಇವೆಲ್ಲವೂ ಸಹ ಕೆಲವೊಂದು ವನ್ಯಧಾಮಗಳು. ಸಿ ವಾಟ್ ಈಸ್ ದ ಪರ್ಪಸ್ ಆಫ್ ಮೇಕಿಂಗ್ ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಆ್ಯಂಡ್ ಬಯೋಸ್ಪಿಯರ್ ರಿಸರ್ವಾಯರ್ಸ್. ಹಾಗಾದರೆ ಯಾವ ಕಾರಣಕ್ಕೋಸ್ಕರ, ವಾಟ್ ಈಸ್ ದ ಪರ್ಪಸ್, ನಾವು ಏನಕ್ಕೋಸ್ಕರ ಈ ಉದ್ಯಾನವನಗಳನ್ನ, ವನ್ಯಜೀವಿ ಧಾಮಗಳನ್ನ ಮತ್ತು ಮೀಸಲು ಜೀವಿಗಳನ್ನು ರಕ್ಷಣೆ ಮಾಡುವಂತಹ ಉದ್ದೇಶ ಏನು, ಅವುಗಳನ್ನ ಯಾಕೆ ನಿರ್ಮಿಸಬೇಕು. ವೈಲ್ಡ್ ಲೈಫ್ ಸೆಂಚುರಿ ವನ್ಯಜೀವಿ ಧಾಮಗಳು, ಬಯೋಸ್ಪಿಯರ್ ಜೀವಿಗಳ ಆವಾಸ ಸ್ಥಾನ, ಜೀವಿಗಳು ಮೀಸಲು ಅರಣ್ಯ ಪ್ರದೇಶ ಅಂತ ಹೇಳಿ ಕರಿತೀವಿ, ಅವುಗಳನ್ನು ಯಾವ ಉದ್ದೇಶಕ್ಕೋಸ್ಕರ ನಾವು ನಿರ್ಮಿಸಬೇಕು ಅಂತೇಳಿ ಕೇಳ್ತಿದ್ದಾರೆ. ಯಾಕೆ ನಾವು ಉದ್ಯಾನವನಗಳನ್ನ ಮಾಡಬೇಕು, ಪಾರ್ಕ್ಗಳನ್ನ ಯಾಕೆ ಮಾಡಬೇಕು. ಈಗ ಅಬ್ಸರ್ವ್ ಮಾಡಿ, ಸಿಟಿಗಳಲ್ಲಿ ಒಂದು ಕಡೆ ಪಾರ್ಕ್ ಗಾರ್ಡನ್ಸ್ ಅಂತ ಇರುತ್ತೆ ಅಲ್ವಾ, ಮನೆ ಮುಂದೆನೂ ಗಾರ್ಡನ್ನ ಮಾಡ್ಕೊಂಡಿರ್ತಾರೆ. ಯಾಕೆ ಹೇಳಿ, ಎಲ್ಲ ಕಡೆ ಬಿಲ್ಡಿಂಗ್ಸೇ, ಎಲ್ಲ ಕಡೆ ಕಟ್ಟಡಗಳನ್ನ ಕಟ್ಟಿದ್ದಾರೆ, ಭೂಮಿ ಮೇಲೆ ಜಾಗನೇ ಬಿಡ್ತಾರೆ. ಹಾಗಾದರೆ ಸಸ್ಯಗಳು ಬೆಳೆಯೋದಿಕ್ಕೆ, ಅವುಗಳು ಬದುಕಿಕ್ಕೆ ಅವುಗೊಂದು ಸ್ವಲ್ಪ ಜಾಗ ಬೇಕಲ್ವಾ, ಆ ಜಾಗ ಯಾರು ಕೊಡಲ್ಲ. ಅದಕ್ಕಾಗಿ ಅದಕ್ಕೊಂದು ಹೆಸರು ಗಾರ್ಡನ್ನು, ಉದ್ಯಾನವನ ಅಂತ ಹೇಳಿಟ್ಟು ಅಷ್ಟು ಜಾಗದಲ್ಲಿ ಏನನ್ನ ಬರೀ ಗಿಡ ಮರಗಳು ಇರ್ತಕ್ಕಂತಹ ಒಂದು ಗಾರ್ಡನ್ ಅಂತೇಳಿ ಉದ್ಯಾನವನಗಳನ್ನ ಮಾಡ್ತಾರೆ. ಫಸ್ಟ್ ಎಲ್ಲ ಇಡೀ ಭೂಮಿ ಮೇಲೆಲ್ಲ ಮರಗಳೇ ಯಥೇಚ್ಛವಾಗಿತ್ತು ಅಲ್ವಾ. ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕಡೆ ಬಿಲ್ಡಿಂಗು, ಕಟ್ಟಡಗಳೇ ಯಥೇಚ್ಛವಾಗಿದೆ. ಹಾಗಾಗಿ ಆ ಮರಗಳನ್ನ ಸಂರಕ್ಷಣೆ ಮಾಡೋಕ್ಕೋಸ್ಕರ ಕೆಲವೊಂದು ಪಾರ್ಕ್, ಉದ್ಯಾನವನಗಳನ್ನ ಮಾಡಬೇಕು. ಮತ್ತು ಇನ್ಯಾವ ಪರ್ಪಸ್ಗೆ ಅಂತೇಳಿ ನೀವು ಥಿಂಕ್ ಮಾಡಿ. ಸಿ 5.1 ಇಲ್ಲಿ 6.1 ಆಗಿದೆ. ಡಿಫಾರೆಸ್ಟೇಷನ್ ಆ್ಯಂಡ್ ಇಟ್ಸ್ ಕಾಸಸ್. ಹಾಗಾದರೆ ಅರಣ್ಯ ನಾಶ, ಅರಣ್ಯ ಅಂದರೆ ಏನು, ಕಾಡು, ಫಾರೆಸ್ಟ್. ಆ ಫಾರೆಸ್ಟ್ನ ನಾಶ ಮಾಡೋದ್ರಿಂದ, ಡಿಫಾರೆಸ್ಟೇಷನ್ ಅಂದರೆ ಅರಣ್ಯ ನಾಶ, ಮತ್ತು ಅದಕ್ಕೆ ಕಾರಣಗಳು, ಆ್ಯಂಡ್ ಇಟ್ಸ್ ಕಾಸಸ್, ಅದರಿಂದ ಆಗ್ತಕ್ಕಂತಹ ಪರಿಣಾಮ ಅಥವಾ ಕಾರಣಗಳು ಯಾವ್ದ್ಯಾವುದು, ಅರಣ್ಯ ನಾಶ ಮಾಡಿದ್ರೆ ಏನೇನು ಉಂಟಾಗುತ್ತೆ, ಏನೇನು ತೊಂದರೆ ಆಗುತ್ತೆ ಅಂತೇಳಿ ನೋಡಿ. ಎ ಗ್ರೇಟ್ ವೆರೈಟಿ ಆಫ್ ಪ್ಲಾಂಟ್ ಆ್ಯಂಡ್ ಅನಿಮಲ್ಸ್ ಎಕ್ಸಿಸ್ಟ್ ಆನ್ ಅರ್ತ್. ಭೂಮಿ ಮೇಲೆ ಅನೇಕ ರೀತಿಯ, ಹಲವಾರು ಬಗೆಯ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಅಲ್ವಾ, ಹಲವಾರು ಬಗೆಯ ವೆರೈಟೀಸ್ ಆಫ್, ವಿವಿಧ ರೀತಿಯ ಸಸ್ಯ ಮತ್ತು ಪ್ರಾಣಿ ವರ್ಗವನ್ನು ಈ ಭೂಮಿ ಒಳಗೊಂಡಿದೆ. ದೇ ಆರ್ ಎಸೆನ್ಷಿಯಲ್ ಫಾರ್ ದ ವೆಲ್ ಬೀಯಿಂಗ್ ಆ್ಯಂಡ್ ಸರ್ವೈವಲ್ ಆಫ್ ಮ್ಯಾನ್ಕೈಂಡ್. ಈ
ಹಲವಾರು ಬಗೆಯ ವಿವಿಧ ರೀತಿಯ ಸಸ್ಯ ಮತ್ತು ಪ್ರಾಣಿಗಳಿಂದ ಏನು ನಮ್ಮ ಮನುಕುಲಕ್ಕೆ ಮತ್ತು ಅವುಗಳ ಉಳಿವಿಗೆ ಏನು ಅವುಗಳ ಕ್ಷೇಮಕ್ಕೆ ಏನಾಗಿದೆ ತುಂಬ ಅವಶ್ಯಕತೆ ಆಗಿದೆ. ದೇ ಆರ್ ಎಸೆನ್ಷಿಯಲ್, ತುಂಬ ಅವಶ್ಯಕ ಫಾರ್ ವೆಲ್ ಬೀಯಿಂಗ್ ಸರ್ವೈವಲ್ ಆಫ್ ಮ್ಯಾನ್ಕೈಂಡ್. ಮನುಷ್ಯನ ಅವಶ್ಯಕತೆಗಳು ಈ ಸಸ್ಯ ಮತ್ತು ಪ್ರಾಣಿಗಳಿಂದ ತುಂಬ ಇದೆ. ನಾವು ಬದುಕಿರೋದೇ ಸಸ್ಯಗಳು ಮತ್ತು ಪ್ರಾಣಿಗಳು ಇರೋದ್ರಿಂದ. ಹಾಗಾಗಿ ಮನುಷ್ಯನ ಕ್ಷೇಮಕ್ಕೆ ಮತ್ತು ಮನುಷ್ಯನ ಉಳಿವಿಗೆ ಈ ವಿವಿಧ ರೀತಿಯ ಸಸ್ಯ ಮತ್ತು ಪ್ರಾಣಿಗಳ ಅವಶ್ಯಕತೆ ಬಹಳ ಇದೆ. ಟುಡೇ ಎ ಮೇಜರ್ ಥ್ರೆಟ್ ಟು ಸರ್ವೈವಲ್ ಆಫ್ ದೀಸ್ ಆರ್ಗಾನಿಸಮ್ಸ್ ಈಸ್ ಡಿಫಾರೆಸ್ಟೇಷನ್. ಆದರೆ ಟುಡೇ ಅಂದರೆ ಇತ್ತೀಚಿನ ದಿನಗಳಲ್ಲೇನು ಈ ಜೀವಿಗಳ ಉಳಿವಿಕೆಗೆ ಎದುರಾದ ಬಹುದೊಡ್ಡ ಅಪಾಯ ಅಂದರೆ ಏನದು? ಅರಣ್ಯನಾಶ. ಆದರೆ ಇವುಗಳು ನಮಗೆ ತುಂಬ ಅವಶ್ಯಕ. ಆದರೆ ಈ ಮೇಜರ್ ಥ್ರೆಟ್ ಈ ಜೀವಿಗಳಿಗೆ, ಸಸ್ಯ ಮತ್ತು ಪ್ರಾಣಿಗಳಿಗೆ ಬಂದಿರತಕ್ಕಂಥ ದೊಡ್ಡ ಅಪಾಯ ಅಂದರೆ ಯಾವುದದು? ಈ ಜೀವಿಗಳಿಗೆ ಉಂಟಾಗಿರ್ತಕ್ಕಂಥ ದೊಡ್ಡ ಅಪಾಯ ಡಿಫಾರೆಸ್ಟೇಷನ್, ಅರಣ್ಯನಾಶ. ಅರಣ್ಯನಾಶ ಅಂದರೆ ಗೊತ್ತು ನಿಮಗೆ. ಅರಣ್ಯದಲ್ಲಿ ಕೇವಲ ಫಾರೆಸ್ಟ್ ಅಂದರೆ ಸಸ್ಯಗಳು ಮಾತ್ರ ಇರಲ್ಲ, ವಿವಿಧ ಬಗೆಯ ಪಕ್ಷಿಗಳು, ಪ್ರಾಣಿಗಳು, ಜೀವ ಜಂತುಗಳು, ಹುಳುಗಳು, ಎಷ್ಟೋ ರೀತಿಯ ವಿವಿಧ ಬಗೆಯ ಪ್ರಾಣಿಗಳು, ಔಷಧೀಯ ಸಸ್ಯಗಳಿರ್ಬೋದು, ಮರಗಳು, ಸಸಿಗಳು, ಎಲ್ಲ ಬಗೆಯ ಕಾಡು ಅಂದ್ರೇ ಅದು ಒಂದು ಪ್ರಕೃತಿಯಲ್ಲಿ ಇರಬೇಕಾದಂಥ ಎಲ್ಲ ಜೀವರಾಶಿಗಳು ಆ ಅರಣ್ಯದಲ್ಲಿರುತ್ತೆ. ಅದನ್ನೇ ನಾಶ ಮಾಡ್ತಿರೋದ್ರಿಂದ ಏನಾಗುತ್ತೆ? ಈ ವಿವಿಧ ಬಗೆಯ ಸಸ್ಯ ಮತ್ತು ಪ್ರಾಣಿಗಳಿಗೆ ತುಂಬ ಅಪಾಯ ಉಂಟಾಗ್ತಿದೆ. ವಿ ನೋ ದಟ್ ಡಿಫಾರೆಸ್ಟೇಷನ್ ಮೀನ್ಸ್ ಕ್ಲಿಯರಿಂಗ್ ಆಫ್ ಫಾರೆಸ್ಟ್. ಡಿಫಾರೆಸ್ಟೇಷನ್ ಅಂದರೆ ಏನು? ಅರಣ್ಯನಾಶ ಅಂದರೆ ಆ ಪದದಲ್ಲೇ ಇದೆ, ನಮ್ಮೆಲ್ಲರಿಗೂ ಗೊತ್ತು. ಏನು ಅದರ ಅರ್ಥ? ಡಿಫಾರೆಸ್ಟೇಷನ್ ಮೀನ್ಸ್ ಕ್ಲಿಯರಿಂಗ್ ಆಫ್ ಫಾರೆಸ್ಟ್ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ. ಫಾರೆಸ್ಟ್, ಅರಣ್ಯವನ್ನು ಕ್ಲಿಯರಿಂಗ್ ಮಾಡೋದು. ಏನು? ಅರಣ್ಯವನ್ನು ಒಟ್ಟಾರೆಯಾಗಿ ನಾಶ ಮಾಡ್ಕೊಂಡು ಬರೋದು, ತೆಗೆದು ಬಿಡೋದು, ಅರಣ್ಯವನ್ನು ಇಲ್ಲದಾಗೆ ಮಾಡಿಬಿಡೋದು. ಆ್ಯಂಡ್ ಯೂಸಿಂಗ್ ದಟ್ ಲ್ಯಾಂಡ್ ಫಾರ್ ಅದರ್ ಪರ್ಪಸಸ್. ಅರಣ್ಯ ನಾಶ ಮಾಡಿದ್ವಿ, ಅಲ್ಲಿರ್ತಕ್ಕಂತಹ ಸಸ್ಯ, ಮರ, ಗಿಡ ಎಲ್ಲವನ್ನ ಕಡ್ದು ಹಾಕಿ ಕ್ಲಿಯರ್ ಮಾಡಿಬಿಟ್ಟು ಖಾಲಿ ಜಾಗ ಮಾಡಿಬಿಟ್ಟಿದ್ದೀವಿ ಅರಣ್ಯವನ್ನು. ಆ ನಂತರ ಅದನ್ನು ಯಾವುದಕ್ಕೋಸ್ಕರ ಬಳಸ್ಕೋತಾ ಇದ್ದೀವಿ? ಯೂಸಿಂಗ್ ದಟ್ ಲ್ಯಾಂಡ್ ಫಾರ್ ಅದರ್ ಪರ್ಪಸ್. ಇನ್ನಿತರ ನಮಗೆ ಅವಶ್ಯಕತೆ ಅಂದರೆ ನಮಗೆ ಬೇಕಾದಾಗೆ ನಮ್ಮ ಅವಶ್ಯಕತೆಗಳಿಗೆ ಆ ಲ್ಯಾಂಡನ್ನು, ಆ ಭೂಮಿಯನ್ನು, ಅರಣ್ಯದ ಭೂಮಿಯನ್ನು ಬಳಸ್ಕೊಳ್ತಾ ಇದ್ದೀವಿ. ಟ್ರೀಸ್ ಇನ್ ದ ಫಾರೆಸ್ಟ್ ಆರ್ ಕಟ್ ಆಫ್ ಸಮ್ ಆಫ್ ದ ಪರ್ಪಸಸ್ ಮೆನ್ಷನ್ ಬಿಲೋ. ಹಾಗಾದರೆ ಆ ಅರಣ್ಯದಲ್ಲಿ ಇರ್ತಕ್ಕಂತಹ ಈ ಮರಗಳನ್ನು ಯಾವ ಉದ್ದೇಶಕ್ಕೆ ಕಡಿತಾ ಇದ್ದೀವಿ, ಯಾವ ಕಾರಣಕ್ಕಾಗಿ ಅರಣ್ಯವನ್ನು ನಾಶ ಮಾಡ್ತಾ ಇದ್ದೀವಿ ಅಂತೇಳಿ ಕೆಲವೊಂದು ಅಂಶಗಳನ್ನು ಕೊಟ್ಟಿದ್ದಾರೆ ನೋಡಿ. ಪ್ರೊಕ್ಯೂರಿಂಗ್ ಲ್ಯಾಂಡ್ ಫಾರ್ ಕಲ್ಟಿವೇಶನ್. ಫಸ್ಟ್ ಆಫ್ ಆಲ್ ಏನು? ವ್ಯವಸಾಯಕ್ಕಾಗಿ ಭೂಮಿಯನ್ನು ಪರಿವರ್ತಿಸ್ಕೊಳ್ಳೋದು. ಇತ್ತೀಚೆಗೆ ಅದು ಈ ಪದನೇ ಸುಳ್ಳಾಗಿದೆ ಬಿಡಿ. ಯಾರೂ ಸಹ ಅರಣ್ಯವನ್ನು ನಾಶ ಮಾಡಿ ಗಿಡಗಳನ್ನು ತೆಗೆದು ಅಲ್ಲಿ ವ್ಯವಸಾಯ ಅಂತ, ಅಗ್ರಿಕಲ್ಚರ್ ಅಂತ ಯಾರೂ ಮಾಡ್ತಿಲ್ಲ. ಅಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು, ಬಿಲ್ಡಿಂಗ್ಸ್ಗಳನ್ನ ಕಟ್ತಿದ್ದಾರೆ, ಸೈಟ್ಗಳನ್ನು ಮಾಡ್ತಿದ್ದಾರೆ ಅಲ್ವಾ. ಯಾರೂ ಸಹ ಇನ್ನು ಮೈನಿಂಗ್ ಮಾಡ್ತಾರೆ, ಮಾಡ್ತಾರೆ ಹೊರತು ಯಾರೂ ಸಹ ಭೂಮಿಯನ್ನು ವ್ಯವಸಾಯಕ್ಕಾಗಿ, ಅಗ್ರಿಕಲ್ಚರ್ಗಾಗಿ ಇತ್ತೀಚಿನ ದಿನಗಳಲ್ಲಿ ಬಳಸ್ಕೋದನ್ನು ಕಮ್ಮಿ ಆಗಿದೆ. ಆದರೆ ಫಸ್ಟೆಲ್ಲ ಕಾಡುಗಳನ್ನು ಕಡೆದು ಜನಸಂಖ್ಯೆ ಹೆಚ್ಚಾದಾಗ ಏನು ಮಾಡ್ತಿದ್ರು? ಅಲ್ಲಿ ಬೆಳೆಯನ್ನು ಬೆಳೆಯೋದಕ್ಕೋಸ್ಕರ ಕಾಡುಗಳನ್ನ, ಸ್ವಲ್ಪ ದೊಡ್ಡ ದೊಡ್ಡ ಮರಗಳನ್ನ ಕಡಿದು ಅಲ್ಲಿ ಬೆಳೆಯನ್ನು ಬೆಳೀತಾ ಇದ್ರು. ಅದಕ್ಕೋಸ್ಕರನೂ ಬಳಸ್ತಾರೆ. ಹಾಗಾಗಿ ಬಿಲ್ಡಿಂಗ್ ಹೌಸಸ್ ಆ್ಯಂಡ್ ಫ್ಯಾಕ್ಟರೀಸ್. ನೋಡಿ, ಇದೇ ಫಸ್ಟ್ ಪಾಯಿಂಟ್ ಆಗಬೇಕಿತ್ತು. ಏನಕ್ಕೋಸ್ಕರ ಅರಣ್ಯ ನಾಶ ಮಾಡ್ತಿದ್ದಾರೆ? ಬಿಲ್ಡಿಂಗ್ ಹೌಸಸ್, ಮನೆಗಳನ್ನು, ಕಟ್ಟಡಗಳನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಅರಣ್ಯವನ್ನು ನಾಶ ಮಾಡ್ತಿದ್ದಾರೆ. ಮೇಕಿಂಗ್ ಫರ್ನಿಚರ್ಸ್ ಆರ್ ಯೂಸಿಂಗ್ ವುಡ್ ಆ್ಯಸ್ ಫ್ಯೂಯಲ್ಸ್. ಅದಲ್ಲದೆ ಏನು? ಕಾಡಿನಲ್ಲಿ ಸಿಗ್ತಕ್ಕಂತಹ ಮರಗಳಿಂದ ಪೀಠೋಪಕರಣಗಳು, ಫರ್ನಿಚರ್ಸ್, ಚೇರು, ಡೈನಿಂಗ್ ಟೇಬಲ್, ಬೆಡ್, ದಿವಾನ್ ಕಾಟ್ಸ್, ಈ ಥರ ಫರ್ನಿಚರ್ಸ್ಗಳು, ಡೋರು, ಇವುಗಳನ್ನು ಮಾಡೋದಕ್ಕೋಸ್ಕರ. ಮತ್ತು ಉರುವಲಾಗಿ ಯೂಸಿಂಗ್ ಎ ಫ್ಯೂಯಲ್, ಸೌದೆ ಒಲೆಗಳನ್ನು ಉರಿಸೋದಕ್ಕೆ ಇತ್ತೀಚೆಗೆ ಕಡಿಮೆ ಆಗಿದೆ. ಅಂದರೆ ಇಲ್ವಲ್ಲ ಫಾರೆಸ್ಟ್, ಅರಣ್ಯನೇ ಇಲ್ಲ, ಕಡಿಮೆ ಆಗಿದೆ. ಅದೆಲ್ಲ ಕಡ್ದು ಆಲ್ರೆಡಿ ನಾಶ ಮಾಡಿಬಿಟ್ಟಿದ್ದಾರೆ ಫರ್ನಿಚರ್ಗೋಸ್ಕರ. ಮತ್ತು ಉರುವಲಾಗಿ ಸೌದೆ ಒಲೆಗಳನ್ನು ಉರಿಸೋದಕ್ಕೋಸ್ಕರ ಅರಣ್ಯವನ್ನು ನಾಶ ಮಾಡ್ತಿದ್ದಾರೆ. ಇನ್ಯಾವ ರೀತಿ ಅರಣ್ಯ ನಾಶ ಆಗ್ತಿದೆ? ಸಮ್ ನ್ಯಾಚುರಲ್ ಕಾಸಸ್ ಆಫ್ ಡಿಫಾರೆಸ್ಟೇಷನ್ ಆರ್ ಫಾರೆಸ್ಟ್ ಫೈರ್ಸ್ ಆ್ಯಂಡ್
ಸಿವಿಯರ್ ಡ್ರಾಟ್ಸ್, ಕಾಡ್ಗಿಚ್ಚು ಮತ್ತು ತೀವ್ರ ಥರದ ಬರಗಾಲಗಳು ಅರಣ್ಯನಾಶಕ್ಕೆ ಕೆಲವು ನೈಸರ್ಗಿಕವಾಗಿ, ಇದೆಲ್ಲ ಮಾನವ ನಿರ್ಮಿತ. ಮನುಷ್ಯ ಈ ಎಲ್ಲದಕ್ಕೋಸ್ಕರ ಅರಣ್ಯವನ್ನು ನಾಶ ಮಾಡಿದ್ರೆ, ಇನ್ನು ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಯಾವ ರೀತಿ ಅರಣ್ಯ ನಾಶ ಆಗ್ತಿದೆ? ಕಾಡ್ಗಿಚ್ಚು ಅಂದರೆ ಫಾರೆಸ್ಟ್ ಫೈರ್ ಅಂತ ಓದಿದ್ದೀರಾ ಅಲ್ವಾ? ಕಾಡಿಗೆ ಬೆಂಕಿ ಹತ್ಕೊಳ್ಳೋದ್ರಿಂದ ಎಷ್ಟೋ ಮರಗಳು ಸುಟ್ಟು ಹೋಗುತ್ತೆ. ಅದು ಸುಟ್ಟೋದ್ಮೇಲೆ ಮತ್ತೆ ಅದು ಚಿಗುರಲ್ಲ, ಆ ಮರಗಳು ಮತ್ತೆ ಬರಲ್ಲ. ಕಾಡನ್ನು ಮತ್ತೆ ಮನುಷ್ಯ ನಿರ್ಮಿಸ್ತಿದ್ದಾನ? ಮಾಡ್ಬೋದು, ಅವನ ಕೈಲಿ ಸಾಧ್ಯವಾಗದೆ ಏನೂ ಇಲ್ಲ. ಆದರೆ ಮತ್ತೆ ಆ ಕಾಡನ್ನು ಬೆಳೆಸಲ್ಲ. ಕಾಡು ತಾನಾಗೆ ಬಂದಿರುತ್ತೆ. ಕಾಡಿಗೆ ಬೆಂಕಿ ಎತ್ಕೊಂಡ್ರೆ ಆ ಕಾಡಿನಲ್ಲಿರ್ತಕ್ಕಂಥ ಎಲ್ಲ ಸಸ್ಯಗಳು ಸುಟ್ಟು ಹೋಗುತ್ತೆ. ಅದ್ರ ಮಧ್ಯೆ ಇರ್ತಕ್ಕಂಥ ಪ್ರಾಣಿಗಳು ನಾಶ ಆಗುತ್ತೆ. ಇದರಿಂದ ಒಂದು ಅರಣ್ಯ ನಾಶ ಆಗ್ತಿದೆ. ಅದಲ್ಲದೆ ಡ್ರಾಟ್ಸ್, ಬರಗಾಲದಿಂದ ಮಳೆನೇ ಬರಲಿಲ್ಲ, ವರ್ಷಾನುಗಟ್ಟಲೆ 2-3 ವರ್ಷ ಆದರೂ ಮಳೆ ಬರಲಿಲ್ಲ ಅಂದರೆ ಇರ್ತಕ್ಕಂಥ ಮರಗಳೆಲ್ಲ ಒಣಗೋಗಿ ಅರಣ್ಯ ಸಂಪೂರ್ಣವಾಗಿ ನಾಶ ಆಗುತ್ತೆ. ಇದು ನೈಸರ್ಗಿಕವಾಗಿ ಅರಣ್ಯ ನಾಶಕ್ಕೆ ಇದು ಸಹ ಒಂದು ಕಾರಣ. ಈ ಎಲ್ಲ ಕಾರಣಗಳಿಂದ ಏನಾಗ್ತಿದೆ? ಅರಣ್ಯ ನಾಶ ಉಂಟಾಗ್ತಿದೆ. ಆಕ್ಟಿವಿಟೀಸ್ 5.1 had more causes of deforestation to your list and classify them into natural and man-made. ಹಾಗಾದರೆ ಅರಣ್ಯ ನಾಶಕ್ಕೆ ಇನ್ನೂ ಹೆಚ್ಚಿನ ಕಾರಣಗಳು ಯಾವುದಾದ್ರೂ ಇದೆಯಾ ಅಂತೇಳಿ ನೀವು ಪಟ್ಟಿ ಮಾಡಿ. ನೈಸರ್ಗಿಕವಾಗಿರ್ಬೋದು ಅಥವಾ ಮಾನವ ನಿರ್ಮಿತ. ಇನ್ನು ಯಾವ್ದಾದ್ರು ನೈಸರ್ಗಿಕವಾಗಿ ಇನ್ಯಾವ ರೀತಿ ಅರಣ್ಯ ನಾಶ ಆಗ್ತದೆ, ಮತ್ತು ಮ್ಯಾನ್ ಮೇಡ್ ಮಾನವ ನಿರ್ಮಿತ, ಮನುಷ್ಯ ಇನ್ನು ಯಾವ್ಯಾವ ರೀತಿಯಲ್ಲಿ ಅರಣ್ಯವನ್ನು ನಾಶ ಮಾಡ್ತಿದ್ದಾನೆ ಅಂತೇಳಿ ಒಂದು ಪಟ್ಟಿ ಮಾಡಿ. ನಿಮಗೆ ತಿಳಿದಾಗ ಇನ್ಯಾವ ಕಾರಣಕ್ಕೆ ಯೋಚನೆ ಮಾಡ್ತೀರಾ? ಇದೊಂದು ಹೋಮ್ವರ್ಕ್ ಕ್ವಶನ್ ಆಗಿ ತೊಗೊಳ್ತೀರಾ? ಇನ್ಯಾವ ಕಾರಣಕ್ಕೆ ಅರಣ್ಯ ನಾಶ ಆಗ್ತಿದೆ ಅಂತೇಳಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ 5.2 ಮಾಡೋಣ. ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ನೇಮ್ 2 ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ, ಫಸ್ಟ್ ಕ್ವಶನ್. ಆ್ಯಂಡ್ ನೇಮ್ 2 ನ್ಯಾಷನಲ್ ಪಾರ್ಕ್ಸ್ ಆ್ಯಂಡ್ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿರ್ತಕ್ಕಂಥ ವೈಲ್ಡ್ ಲೈಫ್ ಸೆಂಚುರಿ 2 ವನ್ಯಜೀವಿ ಧಾಮಗಳು ಮತ್ತು ಉದ್ಯಾನವನಗಳ ಹೆಸರನ್ನು ತಿಳಿಸಬೇಕು. ಆ್ಯಂಡ್ ವಾಟ್ ಈಸ್ ಡಿಫಾರೆಸ್ಟೇಷನ್? ಆ್ಯಂಡ್ ನೇಮ್ 4 points why the forest cut. What are the purpose the forest can be deforestation? Name 4 purpose for deforestation and its causes. ಯಾವ್ದಾದ್ರು 4 ಕಾರಣಗಳನ್ನ ಬರೀಬೇಕು. ಡಿಫಾರೆಸ್ಟೇಷನ್ ಅರಣ್ಯ ನಾಶ ಆಗ್ತಿರೋದಕ್ಕೆ ಮತ್ತು ಅದರಿಂದ ಉಂಟಾಗ್ತಕ್ಕಂಥ ಪರಿಣಾಮಕ್ಕೆ ಆ್ಯಂಡ್ ಕಾಸಸ್ಗೆ. ಆ್ಯಂಡ್ ಈ ಲಾಸ್ಟ್ ಕ್ವಶನ್ ಕೊಟ್ವಲ್ವಾ, ಲಿಸ್ಟ್ 2 ಕಾಸಸ್ ಆಫ್ ಡಿಫಾರೆಸ್ಟೇಷನ್ ಇಂಟು ನ್ಯಾಚುರಲ್ ಆ್ಯಂಡ್ 2 ಮ್ಯಾನ್ ಮೇಡ್. ಮಾನವ ನಿರ್ಮಿತದಿಂದ ಮತ್ತು ನೈಸರ್ಗಿಕವಾಗಿ ಅರಣ್ಯ ನಾಶ ಯಾವ ರೀತಿ ಆಗ್ತದೆ ಅಂತ 2 ಕಾರಣಗಳನ್ನ ಬರೀಬೇಕು. ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಈ ಆಡಿಯೋನ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಓದ್ಕೊಳ್ಳಿ. ನಿಮಗೆ ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಹಾಗೆ ಆಡಿಯೋನ ಕೇಳ್ತಾ ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಅವರು ಸಹ ಎಷ್ಟೋ ಮಕ್ಕಳು ಕನ್ನಡ ಮೀಡಿಯಮಿಂದ ಬಂದಿರ್ತಾರೆ, ಅವ್ರಿಗೂ ಯೂಸ್ ಆಗುತ್ತೆ. ಆ್ಯಂಡ್ ಈ ಲೆಸನ್ನ ಕಂಟಿನ್ಯೂಸ್ ವೀಡಿಯೋಸ್ ಬೇಕು ಅಂದರೆ ಪ್ಲೇಲಿಸ್ಟ್ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ, ಆಗ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ಡೈಲಿ ನಾನು ಆಗ್ತಾ ಇರ್ತಕ್ಕಂಥ ಕ್ಲಾಸಸ್ಸು ನಿಮಗೆ ಈಸಿಯಾಗಿ ಸಿಗುತ್ತೆ. ಓಕೆನಾ? ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ 2 or 3 times. ಇಟ್ ಈಸ್ ಅ ಬೆಟರ್ ವೇ ಆಫ್ ಲರ್ನಿಂಗ್. ಓಕೆನಾ ಮೈ ಡಿಯರ್ ಸ್ಟೂಡೆಂಟ್? ಥ್ಯಾಂಕ್ ಯು. ಈ ಇಮೇಜಲ್ಲಿ ಇರ್ತಕ್ಕಂಥದ್ದು ಡಿಫಾರೆಸ್ಟೇಷನ್ ಅಂದರೆ ಮರಗಳನ್ನ ಯಾವ ರೀತಿ ಕಟ್ ಮಾಡಿದ್ದಾರೆ ಕಾಡಿನಲ್ಲಿ ಅಂತ. ನೆಕ್ಸ್ಟ್ ನೋಡಿ, ಅರಣ್ಯ ಹೇಗೆ ನಾಶ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಕಾಡನ್ನೆಲ್ಲ ಅಂತೇಳಿ. ನೆಕ್ಸ್ಟ್ ಮೈನಿಂಗ್, ಅರಣ್ಯದೊಳಗಡೆ ಯಾವ ರೀತಿ ಮೈನಿಂಗ್ ನಡೀತಿದೆ ಅಂತೇಳಿ. ಇದು ಡಿಫಾರೆಸ್ಟೇಷನ್ಗೆ ಇಮೇಜಸ್. ಥ್ಯಾಂಕ್ ಯು.